ನಮಸ್ತೆ ಏಜ್ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ಇವತ್ತಿನ ದಿವಸ ಕೆರೂರು ಬಟ್ಟಕುರ್ಕಿ ಮತ್ತು ವಿಜಯಪುರ ಮತ್ತು ಹುಬ್ಬಳ್ಳಿ ಹೋಗುವ ಹೆದ್ದಾರಿ ತಡೆ ಮುಖ್ಯಮಂತ್ರಿಗಳೇ ನೋಡಿ, ರೈತರ ಗೋಳಾಟ ನೋಡಿ, ಅವರೇನು ಬಿಟ್ಟಿ ಭಾಗ್ಯ ಕೊಡಿ ಅಂತ ಕೇಳಿಲ್ಲ, ನೀವೇ ಕೊಡ್ರಿ, ಅದನ್ನ ಬದಲು ಕಬ್ಬು ಈರುಳ್ಳಿ ಗೊಂಜಾಳ ರೇಟ್ ಹೆಚ್ಚು ಮಾಡಿ ಅಂತ ಕೂಗುತ್ತಾ ಇದ್ರೆ ರೈತರ ಗೋಳಾಟ ನೋಡಿ ಬಿಸಿಲು ಅಲ್ಲೇ ಕುಳಿತುಕೊಂಡು ತಮ್ಮ ಕಷ್ಟವನ್ನ ಹೇಳಿಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವೇ ನೋಡಿ. ಕಬ್ಬು ಬೆಳೆಗೆ 1 ಕ್ವಿಂಟಾಲ್ 3,500 ರೂಪಾಯಿ ಕೊಟ್ಟರೆ ಸಾಕು, ನಮಗೆ ನಮ್ಮ ಕಷ್ಟ ಎಷ್ಟು ಗೊತ್ತಾ? ಅದನ್ನ ಬಿತ್ತನೆಗೆ ಮಾಡಬೇಕಾದ್ರೆ ಕೂಲಿಗೆ 500, ಇನ್ನಿತರ ಗೊಬ್ಬರಕ್ಕೆ ರೊಕ್ಕ, ಫ್ಯಾಕ್ಟರಿ ಹೋಗೋ ತನಕ ಕೂಡ ರೊಕ್ಕ ಎಲ್ಲ ಇಲ್ಲೇ ಹೋಗುತ್ತೆ, ನಮಗೆ ಏನು ಉಳಿಯುತ್ತೆ ಅಂತ ಹೇಳಿ ರೈತರು ತಮ್ಮ ಗೋಳಾಟವನ್ನ ಹಂಚಿಕೊಳ್ತಾ ಇದ್ದಾರೆ. ಇದನ್ನ ತಾವು ನೋಡಿ ಅವರ ಕಷ್ಟಕ್ಕೆ ನಿಂತು 1 ಕ್ವಿಂಟಾಲ್ಗೆ 3,500 ರೂಪಾಯಿ ಮಾಡಿದ್ರೆ ನಿಮಗೆ ನೆನೆಸಿಕೊಳ್ತಾರೆ ರೈತರು. ನೀವು ಮಾಡಲಿಲ್ಲ ಅಂದ್ರೆ ನಾವು ಇಲ್ಲೇ ಕುಳಿತುಕೊಂಡು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು ರೈತ ಮುಖಂಡರು. ಸರ್ಕಾರದ ಧೋರಣೆ ಹೆಂಗದಪ್ಪ ಅಂತಂದ್ರ ಒಟ್ಟ ಏನಾದರೂ ಲಾಭಾಂಶ ಹೆಚ್ಚಿಗೆ ಸಿಕ್ಸಿತ್ತಂದ್ರ ತಾವು ತಿನ್ಬೇಕು, ರೈತರಿಗೆ ಕೊಡಬಾರ್ದು ಅನ್ನುವಂತ ಭಾವನೆ ಅವ್ರ ಬಳಿ ನೋಡ್ರಿ. ಇವತ್ತಿಗೆ 8 ದಿವಸ ಆಯ್ತು ಹೋರಾಟಕ್ಕ ರೈತ ಬೀದಿಗೆ ಬಂದಾನ. ಬೀದಿಗೆ ಬಂದರೂ ಸಹಿತ ಒಬ್ಬ ಶಾಸಕನು ಬಾಗಲಕೋಟೆ ಜಿಲ್ಲೆಯಲ್ಲಿ 8 ಮಂದಿ ಶಾಸಕರದಾರ, 8 ಮಂದಿ ಶಾಸಕರದಾರ, ಒಬ್ಬ MP ಅದಾರ. ಹ್ಯಾಂಗ ಅಂತೇಳಿ ಒಬ್ಬ ರೈತರಿಗೆ ಸಮಾಧಾನ ಹೇಳುವಂತ ಶಕ್ತಿ ಇಲ್ಲ ಅವ್ರಿಗೆ. ಇದ್ರ ಅರ್ಥ ಮಾಡ್ಕೋಬೇಕು ನಾವೀಗ. ಇದೇ ಸಂದರ್ಭದಲ್ಲಿ ನಾವೆಲ್ಲ ರೈತರು ಒಕ್ಕಟ್ಟಾಗಿ ಅಂತವ್ರನ್ನ ಹಿಂದಕ್ಕೆ ಸರಿಸೋದು ಮಾಡ್ರಿ, ರೈತರ ಒಳ್ಳೆ ವ್ಯಕ್ತಿಯನ್ನು ಆರಿಸಿ ಕಳಿಸುವಂತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರೇ, ನೀವು ಕರ್ನಾಟಕದಲ್ಲಿ 60,000 ಕೋಟಿ ರೂಪಾಯಿಗಳನ್ನ ಬಿಟ್ಟಿ ಭಾಗ್ಯಗಳಿಗೆ ಕೊಡ್ತಾ ಇದ್ದೀರಿ. ಕೊಡ್ತಾರಲ್ಲಪ್ಪ? 60,000 ಕೋಟಿ ಕೇವಲ ರೈತ 300 ರೂಪಾಯಿ ಕೇಳಿದ್ರೆ ನಿನ್ನ ಗಮನಕ್ಕೆ ಬರ್ತಾ ಇಲ್ವಾ? ಮುಖ್ಯಮಂತ್ರಿಗಳೇ, ಇವತ್ತು ರೈತ ಕಲಿತರಿದ್ರೆ ಯಾರು ಜಗತ್ತಿನಲ್ಲಿ ಯಾರು ಉಳಿಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಇವತ್ತು ರೈತ ಮನಸ್ಸು ಮಾಡಿ ಬೀದಿಗಿಳುವಂತ ಪರಿಸ್ಥಿತಿ ತಂದ ದುಷ್ಟ ಸರ್ಕಾರ ಇವತ್ತು 300 ರೂಪಾಯಿನ ಬೆಂಬಲ ಬೆಲೆಯಾಗಿ ಕೊಡ್ಲಿಕ್ಕೆ ತಮಗೆ ತಾಕತ್ತಿಲ್ಲ ಅಂದ್ರೆ ಆ ಕುರ್ಚಿ ಬಿಟ್ಟು ಕೆಳಗಿಳಿರಿ, ಕುರ್ಚಿ ಬಿಟ್ಟು ಕೆಳಗಿಳಿರಿ. ಇವತ್ತು ಚುನಾವಣೆ ಸಮಯದಲ್ಲಿ ಏನು ಹೇಳಿದ್ರು? ನಾವು ರೈತರಿಗಾಗಿ ಸಪರೇಟ್ ಆಗಿ ಬಜೆಟ್ ಮಂಡನೆ ಮಾಡ್ತೇವೆ. 60,000 ಕೋಟಿಯಲ್ಲಿ 1,000 ರೂಪಾಯಿ ಬೆಂಬಲ ಬೆಲೆಯನ್ನ ಇವತ್ತು ಕಬ್ಬಿಗೆ ಘೋಷಣೆ ಮಾಡಪ್ಪ ಸಿದ್ದರಾಮಯ್ಯ ಅವರೇ, DK ಶಿವಕುಮಾರ್ ಅವರೇ, ತಾಕತ್ತಿಲ್ವಾ? ನೀವು ಇವತ್ತು ಅಲ್ಲೇನು ಬೆಂಗಳೂರಲ್ಲಿ ಸೇರಿ ಸಭೆ ಮಾಡ್ತಾ ಇದ್ದೀರಾ, ಆ ಸಭೆ ನನಗೆ ಪ್ರಿಂಟ್ ಆಗಿ ಇಲ್ಲಿ ಬರ್ತಾ ಇದೆ. ಒಂದು ವೇಳೆ ಆ ಒಂದು 3,500 ರೂಪಾಯಿಯನ್ನ ತಾವು ಇವತ್ತು ಘೋಷಣೆ ಮಾಡದೆ ಹೋದ್ರೆ ಈ ಹೋರಾಟ ನಿಲ್ಲೋ ಹೋರಾಟ ಅಲ್ಲ, ನಿರಂತರವಾಗಿ ಈ ಬಾದಾಮಿ ಕ್ರಾಸ್ ಬಂದಾಗುತ್ತೆ. ಇವನ್ನ ತಿಳ್ಕೊಂಡು ತಾವು ಯೋಚನೆ ಮಾಡಿ ಈ ರೈತರ ಪರವಾಗಿ ನಿಂತು ನಾವು ಕೇಳಿದಂತ 3,500 ರೂಪಾಯಿ ಬೆಲೆಯನ್ನ ನಿಗದಿ ಮಾಡಿ ಇವತ್ತು ಘೋಷಣೆ ಮಾಡಬೇಕಂತ ಹೇಳಿ ನಾನು ಕೊನೆಯ ಕರೆಯನ್ನ ಈ ವಿಧಾನಸೌಧಕ್ಕೆ ತಿಳಿಸ್ತಾ ಇದ್ದೇನೆ. ರೈತ ಬಾಂಧವರಲ್ಲಿ ನಮಸ್ಕರಿಸುತ್ತಾ, ಈಗ ನಾವಿಲ್ಲಿ ಈ ಹೆದ್ದಾರಿನ ಬಂದ್ ಮಾಡುವ ಉದ್ದೇಶ ಏನಂದ್ರ, ಈ ನಾವು ಬೆಳೆದಂತಕ್ಕಂತ ಕಬ್ಬಿಗೆ ಯೋಗ್ಯವಾದ ಬೆಲೆ ನಮ್ಗೆ ಸಿಗ್ತಾ ಇಲ್ಲ. ಈಗ ಕನಿಷ್ಠ ಅಂದ್ರೆ ಒಂದು 5-6 ವರ್ಷ ಹಾಕತ್ತಿರ್ಬೇಕ. 3,000 2,800 ರೇಟ್ ಕೊಡಕತ್ತಾರ ನಮ್ಗೆ. 2,800 ರೇಟ್ ಕೊಟ್ರ 1 ಎಕರೆಕ 35 ಟನ್ ಬೆಳೆದೈತಿ. ಬಾಳ ಮಾಡಿ ರೈತ ಕಷ್ಟಪಟ್ಟು ಗೊಬ್ಬರ ಬೀಜ ಎಲ್ಲಾ ಬೆಳೆದ್ರಪ್ಪ 40 ಟನ್ ಕಬ್ಬು ಬೆಳೆದೈತಿ. 40 ಟನ್ ಕಬ್ಬಿಗೆ 1 ಲಕ್ಷ ರೂಪಾಯಿ ರೊಕ್ಕ ಆತಂದ್ರ ಅದನ್ನ ಕಡ್ಕೊಂಡ್ ಹೋಗಾರ ಅದ್ರಾಗ 30,000 ತಗೋಬೇಕಾರ. ಅದನ್ನ 40 ಟನ್ ಕಬ್ಬು ಗಡಿಬೇಕಾದ್ರ 30,000 ರೂಪಾಯಿ ರೊಕ್ಕ ಅವ್ರಿಗೆ ಲಗಾಣಿ ಮತ್ತ ಅವ್ರಿಗೆ ಚಿಕ್ಕಣ್ಣ ಸರಿ ಇದನ್ನ ಕೊಡ್ಬೇಕು ರೈತ. ಇದನ್ನ ಕೊಡ್ಲಿಕ್ಕಂದ್ರೆ ಯಾವ ಗ್ಯಾಂಗ್ನು ಕಬ್ಬು ಕಡಿಯಾಕ ಬರಂಗಿಲ್ಲ. ಇದು ಕಬ್ಬು ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದು, ನಾನು ಹೇಳೋದು ಹೊಸದಲ್ಲ. ಇನ್ನು 60,000 ರೂಪಾಯಿದಾಗ ಆ 1 ಎಕರೆ ಕಬ್ಬು ಬೆಳೆಸ್ಬೇಕಾದ್ರ 20-30,000 ರೂಪಾಯಿ ಬೀಜ
ಮತ್ತ ಅದನ್ನ ಅದಕ್ಕೆ ಬೆಳ್ಸಾಕ ಗೊಬ್ಬರ ಮತ್ತ ಅದನ್ನ ಹಚ್ಚಾಕ ಆಳ ಅದ್ರ ಗಳೆ ಅಂದ್ರೆ ಇನ್ನು 30,000 ರೂಪಾಯಿ ಖರ್ಚಾಗತ್ತ. ಉಳಿದ 40,000 ರೂಪಾಯಿ 40,000 ರೂಪಾಯಿ ಒಂದು ವರ್ಷಕ್ಕೆ ಪೀಕ್ ಕಬ್ಬಿನ ಬೆಳೆ ಪೀಕ್ ಬರ್ತೈತಿ. 40,000 ರೂಪಾಯಿ ಒಂದ್ ವರ್ಷಕ್ಕೆ ಯಾರು ದುಡಿತಾರ? ಇವ್ರ MLA ಅವ್ರು ದುಡಿತಾರು, ಏನ್ MP ಗಳು ದುಡಿತಾರು, ಏನ ಈ ಸಕ್ರೆ ಸಚಿವರಲ್ಲ ಶಿವಾನಂದ ಪಾಟೀಲ್ರ ಅವ್ರು ದುಡಿತಾರ. ಒಂದು ವರ್ಷಕ್ಕೆ 40,000 ರೂಪಾಯಿ ಸಂಬಳ ರೈತ ತಗೋತಾನ ಒಂದ್ ಎಕರೆಕ. ಇವ್ರು ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ 1,50,000 ರೂಪಾಯಿ ಪಗಾರ ತಗೊಂಡು ಕಾರ್ನ ಗಡ್ಡಿರ್ತಾರ. ಮತ್ತೆ ಇವ್ರ ಅದು ಯಾರ ರೊಕ್ಕ? ಈ ರೈತ ಬೆಳೆದಂತ ರೊಕ್ಕ, ನಾವು ಕೊಟ್ಟಿರಂತ ರೊಕ್ಕ ತಗೊಂಡ ಕಾರ್ನ ಅಡ್ಡಾಡಕ, ಫ್ಯಾಕ್ಟ್ರಿ ಕಟ್ಟಾಕ, ಲಾಭ ತಿನ್ನಾಕ ಮತ್ತೆ 1.5 ಲಕ್ಷ ರೂಪಾಯಿ ಪಗಾರ ತಗೊಂಡ್ ಹೇಳ್ತಾರ. ನಾವ 40,000 ರೂಪಾಯಿ ಒಂದ್ ವರ್ಷಕ್ಕೆ ಪಗಾರ ತಗೋಬೇಕು ರೈತ. ಅದಕ್ಕ ನಮಗ ಬೆಂಬಲ ಬೆಲೆ 3,500 ರೂಪಾಯಿಯನ್ನ ನಾವು ಒಂದು ಟನ್ನಿಗೆ ಕಬ್ಬಿಗೆ ನೀವು ರೊಕ್ಕ ಬೆಲೆ ಘೋಷಣೆ ಮಾಡ್ಬೇಕಂತೇಳಿ ಗುರ್ಲಾಪುರ ಕ್ರಾಸ್ನ್ಯಾಗ ಈ ನಮ್ಮ ಗುರುಜಿ ಅವರು ಮತ್ತ ಚುನ್ನಪ್ಪನ ಪೂಜಾರಿ ಅವರು ಏನೇ ರೈತರ ದೊಡ್ಡ ಹೋರಾಟವನ್ನು ನಡೆಸಾಕತ್ತ ಇವತ್ತಿಗೆ 7-8 ದಿನ ಆತ. ಇಲ್ಲಿವರೆಗೂ ಯಾವ ಸರ್ಕಾರವಾಗ್ಲಿ, ಯಾವ MLAಗಳಾಗ್ಲಿ, MP ಗಳಾಗ್ಲಿ, ಈ ಫ್ಯಾಕ್ಟ್ರಿ ಮುಖಂಡರು ಮಾಲೀಕರು ಯಾರು ಆಗ್ಲಿ ಇನ್ನ ರೈತರು ಸತ್ತಾರು 1 ವಾರ ಆತ. ಅವ್ರ ಗಂಡ್ರ ಮಕ್ಕಳ ಗತಿಯೇನು ಈಗ 1 ವಾರ ಗಂಟ್ಲೆ ಈಗ 2 ತಾಸು ನಿಂದ್ಬೇಕಾದ್ರೆ ದಾಸರಾಗಿ ಎಷ್ಟು ಮಂದಿ ಹೇಳಿ ಹೋಗ್ಯಾರ. ಈಗ 2 ತಾಸು ನಿಂದ್ಬೇಕಾದ್ರೆ ಅಧಿಕಾರಿಗಳಾಗ್ಲಿ ಯಾರೋ ಇನ್ನೊಬ್ರಾಗ್ಲಿ ಹೋದ್ರ 8 ದಿವಸ ಮನಿ ಬಾಳೆ ಬಿಟ್ಟ 8 ದಿವಸ ಈಗ ಹೋರಾಟ ಮಾಡಕತ್ತಾರಪ್ಪ ಅಂದ್ರೆ ರೈತರ ಅವ್ರ ಹೆಂಡ್ರ ಮಕ್ಕಳ ಪರಿಸ್ಥಿತಿ ಏನ? ಅವ್ರ ಮನೆಯಾರ ಏನ್ ತಿನ್ಬೇಕು 8 ದಿವಸ ಕೂಡ? ಮನ್ಯಾಗ ದನ ಅಂತ ಇರ್ತಾವ, ಕರ ಅಂತ ಇರ್ತಾವ, ಬೋರ್ ಇರ್ತೈತಿ. ಹೊಲ್ಲಾಗ ಲಕ್ಷಾಂತರ ರೂಪಾಯಿ ರೊಕ್ಕ ಇನ್ವೆಸ್ಟ್ ಮಾಡಿ ರೈತ ಬೆಳೆ ಹಾಕಿರ್ತಾನ. 8 ದಿವಸ ಮನಿ ಬಾಳೆ ಬಿಟ್ಟು ಹೋಗಿ ಸ್ಟ್ರೈಕ್ ಮಾಡಕತ್ತಾನ ಅಂದ್ರೆ ಅವ್ನಿಗೆ ಏನಾಗೈತಿ ಪರಿಸ್ಥಿತಿ ಅಂತ ವಿಚಾರ ಇಲ್ಲಿವರೆಗೆ ಯಾವ ಹರಾಮ್ ಕೋರ್ರ ತಿಳಿಯಾಗ ಬಂದಿಲ್ಲ. ಇವ್ರು ನಾ ಯಾಕೆ ಹರಾಮ್ ಕೋರ್ ಅಂತಾರೆ ಅಂದ್ರ ರೈತನ ಪರಿಸ್ಥಿತಿ ಏನಾಗೈತಪ್ಪ ಅಂದ್ರ ಬೇಡಿ ತುಂಬೋದಾಗೈತಿ. ಬೇಡಿ ಅವ್ರ ಕಡೆ ಅಂತ ಬೇಡಿ ನಮ್ ಕೊಡ್ರಿ ಅಂತೇಳಿ ತುಂಬೋದೈತಿ. ಈ ಬೇಡಿ ತಿನ್ನುವಂತ ಪರಿಸ್ಥಿತಿ ರೈತರಿಗೆ ಬರಬಾರ್ದ. ಯಾಕಂದ್ರ ಈ ದೇಶಕ್ಕ ರಾಜ್ಯ, ಈ ದೇಶಕ್ಕ ಅನ್ನ ಹಾಕವ ರೈತ, ಈ ದೇಶಕ್ಕ ರಾಜ್ಯ ಅನ್ಸೋರಕದವ ರೈತ. ಯಾಕಂದ್ರೆ ಇಡೀ ಜಗತ್ತಿಗೆ ಅನ್ನ ಅಷ್ಟ ಕೊಡುದಿಲ್ಲ, ಅನ್ನ ಕೊಡ್ತಾನ ಮತ್ತ ತನ್ನ ರಗತ ಬೆವರು ಎಲ್ಲ ಈ ಭೂಮಿ ತಾಯಿಗೆ ಸುರಿಸ್ತಾನ. ತನ್ನ ಜೀವನವನ್ನ ಈ ದೇಶಕ್ಕಾಗಿ ಸಂಸ್ಥೆಪ್ಪ ಅಂದ್ರ ರೈತ ಒಬ್ಬವ. ಇನ್ನುಳಿದವರೆಲ್ಲ ಸಂಸ್ಥರವ್ರು ಸ್ವಾರ್ಥಕ್ಕಾಗಿ ಸಂಸ್ಥರವ್ರ. ಯಾರು ತಗೋರಪ್ಪ 10,000 ರೂಪಾಯಿ ನಿಮ್ಗೆ ಏನೋ ಕಷ್ಟಕ್ಕೆ ಬೇಕಂತ ಯಾರು ಕೊಡಂಗಿಲ್ಲ. ರೈತ ಒಬ್ಬ ಏನ್ರ 100 ಚೀಲ ಸಿಂಗ ರಾಶಿ ಮಾಡಕತ್ತಿದ್ದಂದ್ರ ನೋಡ್ರಿ, ನನ್ನ ಮನ್ಯಾಗ ಮಕ್ಕಳ ಸಿಂಗ ಕೇಳ್ಯಾರ ತಿನ್ನಾಕಂದ್ರ 10 ಸೇರ್ ಸಿಂಗ ತಗೋರವ ಅಂತೇಳಿ ಉದಾರವಾದ ಮನಸ್ಸ, ದೇವ್ರಂತ ಮನಸ್ಸು ಮಾಡಿ ಕೊಟ್ಟು ಕಳ್ಸ 10 ಸೇರ್ ಸಿಂಗ ರೈತ ಮಾತ್ರ. ಬೇಕಾದ್ರೆ ಯಾವ್ದಾರ ಒಬ್ಬ ದೊಡ್ಡ ಸಾಹೇಬ್ನ ಹತ್ರ ಹೋಗ್ರಿ, ಈಗ ಊರಿಲ್ಲಿ ದೊಡ್ಡ ಹೋಟೆಲ್ ಐತೆ, ಅಲ್ಲಿ ಹೋಗೊಂದ್ ಚಾ ಕೊಡ್ರಿ 20 ರೂಪಾಯಿ ಕೊಡ್ರಿ ಬಂದ್ರೆ ನಿಮ್ಗೆ ಬಿಡುಗಡೆ ಹೊರ ಮತ್ತೆ 20 ರೂಪಾಯಿ ನಿಗದಿತ ಬೆಲೆ 20 ರೂಪಾಯಿ ಮಾಡಿ ಕೊಟ್ಟ ಹೋಗ್ಬೇಕಂತಾರ. ಇಲ್ರಿ 18 ರೂಪಾಯಿ ಅಂದ್ರೆ 200 ರೂಪಾಯಿ ಕೊಟ್ಟು ಹೋಗಂತಾರ. ಆದ್ರ ರೈತನ ಬೆಲೆಯಕ ವಾದ ಸಲ 2,500 ರೂಪಾಯಿ ಗೊಂಜಾಳ ರೇಟ್ ತಗೊಂಡ್ರ ಈ ಸಲ 1,600 ರೂಪಾಯಿ ಮಾಡಕದೈತೆ. ಯಾಕ್ರಿ ವಾದ ಸಲ 2,500 ತಗೊಂಡ್ರಿ ಈ ಸಲ ಇಷ್ಟ ಹಾಕ್ರಿ ಅಂತಂದ್ರ ಬೇಕಾದ್ರೆ ಕೊಡ್ಬೋದ್ರಿ, ಬ್ಯಾಡಾದ್ರೆ ಬಿಡ್ಬೋದ್ರಿ ಅಂತಾರ. ಹಿಂಗಂದ್ರ ರೈತರ ಪರಿಸ್ಥಿತಿ ಏನಾಗ್ಬೇಕ? ಇವ್ರೆಲ್ಲಾರು ರೈತರಷ್ಟ ಅಲ್ಲ, ಈ ನಮ್ಮ ಸಮಾಜದಾಗ ಇರ್ತಕ್ಕಂಥ ಎಲ್ಲಾ ಯುವಕರ ಎಷ್ಟೋ ಮಂದಿ ನಾವು ಹೇಳ್ರಿ. ನಾವು ಮೊಬೈಲ್ ಫೋನ್ ಮಾಡಿದ್ಯಾ ತಮ್ಮ ಕನಿಷ್ಠ ಒಂದು 200 ಟನ್ ಕಬ್ಬು ಐತಿ, ಅದು ಮಾಹಿತಿ ರೇಟ್ ಸಂಗ ನಾಳೆಗೆ ಸ್ಟ್ರೈಕ್ ಮಾಡೋದು ಒಂದಿಷ್ಟು ಮಂದಿ ಕರ್ಕೊಂಡ್ಬಾರಪ್ಪ ಅಂತ ನಾ ಫೋನ್ ಮಾಡಿದ್ಯಾ. ಅವ ಏನ್ ಹೇಳ್ತಾನೆ ಗೊತ್ತಂದ್ರೆ ನನಗ, ಕಾಕ ಒಂದ್ ಕೆಲಸ ಮಾಡಿ ಅಂತಾನ. ಏನಪ್ಪ ಒಂದ್ ಕೆಲಸ ಮಾಡ್ಬೇಕ? ಏನಪ್ಪ ಒಂದ್ ಕೆಲಸ ಮಾಡ್ಬೇಕ, ನೀನು ಚಂದಿನಾಗ ಒಂದು ಮಾಹಿತಿದಾಗ ಮತ್ತೆ ಹೇಳಿಸ್ಬಿಡು ಎಲ್ಲಾರು ಬರ್ತಾರಂತಾನ. ನಾನೇ ಒಂದ್ ಕೆಲಸ ಮಾಡ್ಬೇಕಾ? ಒಳ್ಳಿಕ್ಕೆ ಮರ ಬಿದ್ದು ಅಂತ ಬೇಡ್ತಾನ. ಅದಕ್ಕೆ ನಮ್ಮಲ್ಲಿ ಒಕ್ಕಟ್ಟಿಲ್ಲ, ಆಗಲ್ಲ ಏನಿಲ್ಲ. ಕಾಗೆಗೊಂದಗಳು ಕಂಡರೆ ಕರೆಯುವುದು ತನ್ನ ಕುಲವನ್ನೆಲ್ಲ, ಮನುಷ್ಯ ಕೋಳಿಗೊಂದು ಗಿಡಕ ಕಂಡರೆ ಕರೆಯುವುದು ತನ್ನ ಬಳಗವನ್ನೆಲ್ಲ. ರೈತ ಹುಟ್ಟಿನಿಂದ ಈ ರೈತ ಸಂಘಕ್ಕೆ ಚಳವಳಿಗೆ ಬೆಂಬಲ ಕೊಡಲಿಲ್ಲ ಅಂದ್ರ ಆ ಕಾಗಿ ಕೋಳಿಗಿಂತ ಕರಕಷ್ಟ ಕೂಡಲ ಸಂಘ ಮದೇವ ಅಂತ ಹೇಳಿ ನಾಗಳೆ ನಾನು. ಅದಕ್ಕೆ ನಮ್ಮಲ್ಲಿ ಏನ್ ಹೊರತಿಲ್ಲ. ಗೊಂಜಾಳ ಬೆಲೆ ಏನಾಯ್ತು ನಮ್ಮನ್ನ ಕೇಳ್ತಾರ, ಕಬ್ಬಿನ ಬೆಲೆ ನಿಗದಾಯ್ತು. ನಾವು ದಾರಿ ಮಾಡ್ಸಕತ್ತೇವೆ ಈಗಾಗಲೇ. ನಾನು ಜೆಸಿಬಿ ತಗೊಂಡು ದಾರಿ ಮಾಡ್ಸಕತ್ತೇವೆ ಗಿರಾಕಿಯಲ್ಲಿ. ನಾವಿಲ್ಲಿ ಹೋರಾಟ ಮಾಡಕತ್ತೇವೆ. ಈ ಒಕ್ಕಟ್ಟಿಲ್ಲ. ಅದಕ್ಕೆ ಎಲ್ಲರಿಗೂ ನಾವು ಒಕ್ಕಟ್ಟಿದ್ರೆ ರೈತ ಸರ್ಕಾರ ಅವ್ರೇನು ದೊಡ್ಡ ಬಂದ್ರಿ. ಅವಾಗ ಬಂದಾಗ ಅವ್ರ ಈಚೆ ಏನಿದು, ಇವ್ರು ಬಂದಾಗ ಇವ್ರ ಈಚೆ ಏನಿದು.
ಇವು 4 ಮಂದಿ ನಾವು ಸುತ್ತ ಹೊತ್ಕೊಂಡಿಲ್ಲ ರೈತರು ನಿಮ್ಮಲ್ಲಿದ್ದೇವಪ್ಪ ನೀವತ್ತು ಮುಂದೆ ಬಂದ್ರೆ ಚಂದ ಆಗತ್ತಪ್ಪ ಕೆಲಸ ಹೋರಾಟ ಮಾಡ್ರಿ ಅಂತ ನಮ್ಮನ್ನ ಮುಂದೆ ಬಿಡ್ತಾರೆ. ಎಲ್ಲ ಯುವಕರು ನಮ್ಮ ಪಡಿಸುವಂಥವ್ರು ಮಾತಾಡೋರು ಅಂಥವು ಎಲ್ಲರೂ ಯುವಕರು ಒಳಗಿನ ಹೇಳ್ಬೇಕು ಹೋರಾಟಕ್ಕೆ ನಾವು ಬಿಟ್ಟಿದ್ದೇವೆ. ನಾವು ನಮ್ಮ ಬೆಲೆಗೆ ನಾವು ಬೆಳೆದಂತ ಆಹಾರ ಬೆಲೆಗೆ ನಾವು ಬೆಲೆ ಕಟ್ಟಬೇಕು. ಅವ್ರ ಬೆಲೆ ತಂದು ಹೋರಾಟ ಕೇಳಿದವ್ರು ಯಾರಪ್ಪ ಅಂದ್ರೆ ನಾವ ಒಂದು 7-10 ಮಂದಿ ರೂಪರೇಷನ್ ಮಾಡೋರು. ಈ 3,209 ಎಕರೆ ಇಲ್ಲಿ ದೊಡ್ಡ ಆಟೋಮೊಬೈಲ್ಸ್ ಹಾಕ್ತೀವಿ ಅಂತ ಹೇಳಿ ಬಿ ನೋಟಿಫಿಕೇಶನ್ ಮಾಡಿ ನಾಡು ಕಚೇರಿಯಾಗಿ ಬೋರ್ಡ್ ಹಾಕಿದ್ರು. ನಾಡು ಕಚೇರಿಯಾಗಿ ಬೋರ್ಡ್ ಹಾಕಿ ರೈತರು ಉತ್ತಾರ ಕೇಳಕ್ ಹೋದ್ರೆ ಕರೆಪಟ್ಟಿ ಆಗೈತೆ ನಿಮ್ಗೆ ಹೊಲಗಾರ ಉತ್ತಾರ ಸಿಗಂಗಿಲ್ಲ. ಈಗಾಗಲೇ 3,209 ಎಕರೆ ಆಟೋಮೊಬೈಲ್ಸ್ ಹಾಕಾಕ ದೊಡ್ಡ ಫ್ಯಾಕ್ಟ್ರಿ ಕಟ್ತಾರಂತ. ಈಗ ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಹಿಂಗ್ ವಾರಗಣ್ಣಿಲೆ ನೀವು ನೋಡ್ಕೊಂಡು ಹೋಗುವಂಗೆ ಮಾಡ್ತಾರಂತ ದೊಡ್ಡ ಫ್ಯಾಕ್ಟ್ರಿ ಕಟ್ತಾರಂತೇಳಿ ಅವಾಗಲೇ ಬರ್ದಿದ್ರು. ಇದನ್ನ 3,209 ಎಕರೆ ನಾಡು ಕಚೇರಿ ಬೋರ್ಡ್ ಹಾಕಿದ್ರು. ಆ ಬೋರ್ಡನ್ನ ನೋಡಿ ನಾವು ಏನ್ ಮಾಡಿದ್ವಿ, ಅಯ್ಯಪ್ಪ ನಮ್ಮ ಅರೇನ ಹೋಗೈತಿ ನಿಮ್ಮ ಅರೇನ ಹೋಗೈತಿ ಅಂತೇಳಿ ಎಲ್ಲರೂ ಬದಲು ಚಾಲು ಆದ್ರು. ಅದ್ರಾಗ ಒಂದಿಷ್ಟು ಕೂಡ ಸಾಲ ಮಾಡಿದ ಗಿರಾಕಿರ್ತಾವಲ್ಲ, ಸಾಲ ಮಾಡಿದ ಸಾಲ ಹೊಲ ರೊಕ್ಕ ಬರ್ತಾವೆ. ಒಂದು ಟಾಟಾ ತಗೊಂಡು ಕಟ್ಟ ಹಿಡ್ಕೊಂಡು ಅಡ್ಡಾಡ ಪ್ರತಿ ಟನ್ನಿನಿಂದ ಎಷ್ಟು ಲಾಭ ಅದ, ಅದರಿಂದ ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ ಇರ್ತದ, ರೈತ 1 ಟನ್ ಕಬ್ಬು ಬೆಳಿಬೇಕಾದ್ರೆ ಅವನಿಂದ ಎಷ್ಟು ಶ್ರಮ ಅದ. ಈ ಸರ್ಕಾರದ ಇರ್ತಕ್ಕಂಥ ನಾವು ರಸಗೊಬ್ಬರಗಳನ್ನ ಕೂಲಿ ಕಾರ್ಮಿಕರ ಪಗಾರವನ್ನ ಲೆಕ್ಕ ಹಾಕಿದ್ರೆ ರೈತರಿಗೆ 1 ಟನ್ನಿನ ಕಬ್ಬಿನಿಂದ ಉಳಿಯುವಂತ ಹಣ ಎಷ್ಟು ಎಲ್ಲಾ ರೈತರ ಲೆಕ್ಕ ಹಾಕಿದ್ರಪ್ಪ ಅಂದ್ರೆ ಪ್ರತಿ ಇವತ್ತ 1 kg ಸಕ್ಕರೆ ನಮ್ಮ ಮನೆಗೆ ಬರ್ತದಪ್ಪ ಅಂದ್ರೆ ಅದ್ರಾಗ ರೈತನ ಶ್ರಮ ಎಷ್ಟದ, ಅದಕ್ಕಿಂತ ರೈತರಿಗೆ ಟ್ಯಾಕ್ಸ್ ಎಷ್ಟು ಕೊಡ್ತದಪ್ಪ ಅಂತಂದ್ರೆ ರೈತ 1 ಟನ್ ಕಬ್ಬು ಬೆಳೆದಪ್ಪ ಅಂತಂದ್ರೆ ಅದರಿಂದ 5,000 ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗ್ತದೆ ಪುಣ್ಯಾತ್ಮರೇ. ಅಂದ್ರ 5,000 ಸರ್ಕಾರಕ್ಕೆ ಹೋಗ್ತದೆ. ನಮಗ 3,200 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು. 3,200 ರೂಪಾಯಿ ಕೊಂಡ್ರೆ 1 ಟನ್ ರೈತ ಬೆಳಿಬೇಕಾಯ್ತಪ್ಪ ಅಂದ್ರೆ 3,000 ರೂಪಾಯಿ ಖರ್ಚಾಗಲಾಗುತ್ತದೆ. 500 ರೂಪಾಯಿ ಅಂದ್ರೆ ಜೋಡಿ ಹಿಡಿದು 500 ರೂಪಾಯಿಗೆ ಒಂದು ಚೀಲ ಗೊಬ್ಬರ ತಗೊಂಡ್ಬಂದು 1,500 ರೂಪಾಯಿಗೆ ಒಂದು ಚೀಲ DAP ತಗೊಂಡ್ಬಂದು ಒಂದು ಲೇಬರ್ ಪಗಾರ 500 ರೂಪಾಯಿ. ಪ್ರತಿಯೊಂದು ವಿಚಾರ ಮಾಡಿದ್ರೆ ರೈತರ ಬದುಕುವ ಪರಿಸ್ಥಿತಿ ಹಂಗಾಗ್ಯದ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲಂತ ಹೇಳೋದಾಗ್ಯದ. ರೈತರ ಪ್ರತಿಯೊಂದು ಜೀವನ ಹೆಂಗದಪ್ಪ ಅಂತಂದ್ರ ಬಹಳ ಕನಿಷ್ಠದ. ರೈತರಂತ ಬಡವರು ಯಾರಿಲ್ಲ, ರೈತರಂತ ಶ್ರೀಮಂತರು ಯಾರಿಲ್ಲ. ಪ್ರತಿ ಒಂದು ಗಾಡಿ ಹೋಯ್ತಪ್ಪ ಅಂತಂದ್ರ ಒಂದು ಫ್ಯಾಕ್ಟ್ರಿ ಒಳಗೆ 200 ಗಾಡಿ ಖಾಲಿ ಆಗ್ತಾವ ಪುಣ್ಯಾತ್ಮರೇ. 200 ಗಾಡಿ ಖಾಲಿ ಆಗ್ತಾವ. ಒಂದು ಗಾಡಿ ಹಿಂದೆ 2 ಟನ್ ಕಂಪಲ್ಸರಿ ಕಳುವಾಗ್ತದ. ಅಂದ್ರ ಒಂದು ರಾತ್ರಿಗೆ 400 ಟನ್ ಕಬ್ಬು ತುಳುವಾಗ್ತವೆ. 400 ಟನ್ನಿನ ಕಬ್ಬಿನ ಬೆಲೆ ಏನಾಗ್ತವೆ ಅಂದ್ರ ನಮ್ಮ ರೈತರದು 4 ಎಕರೆ ಹೊಲ ಇದ್ದಿದ್ದು 4 ಎಕರೆ ಅದ. ಒಂದು ಫ್ಯಾಕ್ಟ್ರಿ ಇದ್ದವ್ರು ಇವತ್ತಿಗೆ 25-30 ಫ್ಯಾಕ್ಟ್ರಿ ಆಗ್ಲಾಗತ್ತವ ಪುಣ್ಯಾತ್ಮರೇ. ಆದ್ರೆ 200 ಕೊಡುವ ವಜ್ಜೆ ಅವ್ರಿಗೆ ನೋಡ್ರಿ. 200 ಸಲುವಾಗಿ ಬೆಳೆದಂತ ರೈತರಿಗೆ 200 ಕೊಡುವ ಸಲುವಾಗಿ ಇಡೀ ಕರ್ನಾಟಕ ಬಂದಾಗ್ಯದ. ನೀವಷ್ಟೇ ಶ್ರೀಮಂತರಾಗ್ಬಿಡ್ರಿ ಪುಣ್ಯಾತ್ಮರೇ. ದಯಮಾಡಿ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಒಂದು ಮನವಿಯನ್ನು ಇಟ್ಟು ರೈತರು ಬೆಳೆದಂತ ಕಬ್ಬಿಗೆ 3500 ರೂಪಾಯಿ ಬೆಲೆಯನ್ನು ಕೊಡ್ರಿ. ಎಲ್ಲೇ ಕಾಟ ಮಾಡಿಸ್ಲಿ ರೈತರಿಗೆ, ಇಲ್ಲ ಅಂದ್ರೆ ಸರ್ಕಾರದಿಂದ ಒಂದು ತೂಕದ ಯಂತ್ರವನ್ನು ನಿರ್ಮಾಣ ಮಾಡ್ರಿ. ದಯಮಾಡಿ ರೈತರನ್ನ ಕಳುವು ಮಾಡಬೇಡಿ. ರೈತ ಕಣ್ಣೀರ್ ಹಾಕಿದಪ್ಪ ಅಂದ್ರೆ ದೇಶ ಉದ್ಧಾರ ಆಗಂಗಿಲ್ಲ. ಇವತ್ತು ಇಂಥವನೇ ರೈತ ನಿಮ್ಮ ತರ ಅದನ್ನ ನೋಡಿ ತೋರಿಸ್ಕೊಡ್ರಿ ನನಗ. ಹಂಗಿಲ್ಲ ಪುಣ್ಯಾತ್ಮರೇ. ಇಡೀ ಯಾಕಪ್ಪ ಅಂದ್ರೆ ಬೆಂಕಿ ಹತ್ತಂಗಿಲ್ಲ, ಬೆಂಕಿ ಹತ್ತಪ್ಪ ಅಂದ್ರೆ ಸುಡಲಾರ ಬಿಡಂಗಿಲ್ಲ. ದಯಮಾಡಿ 3500 ರೂಪಾಯಿ ಬೆಲೆಯನ್ನು ಕೊಡೋದು ಬಾಳ ನಿಮಗ. ದಯಮಾಡಿ ಇವತ್ತು ಸಂಜೆ ಒಳಗಾಗಿ 3500 ರೂಪಾಯಿ ದರವನ್ನು ನಿಗದಿ ಮಾಡ್ತೀರಂತೇಳಿ ಎಲ್ಲರಿಗೆ ಇನ್ನೊಮ್ಮೆ ವಿನಂತಿಯನ್ನು ಇಟ್ಟು ಎಲ್ಲ ನಮ್ಮ ರೈತ ಬಾಂಧವರು ಹೆಂಗಿರ್ಬೇಕಪ್ಪ ಅಂತಂದ್ರೆ ಎಲ್ಲರೂ ರೈತರಿದ್ದೀವಿ. ಇವತ್ತು 1 ಎಕರೆ ಇದ್ದವನು ರೈತನೇ, 20 ಎಕರೆ ಇದ್ದವನು ರೈತನೇ, 100 ಎಕರೆ ಇದ್ದವನು ರೈತನೇ. ಯಾರವೇ 4 ಮಂದಿ ಫ್ಯಾಕ್ಟ್ರಿಯವರು ಹೇಳ್ಯಾರಂತೇಳಿ ನಮ್ಮ ಕಬ್ಬಿನ ಗ್ಯಾಂಗ್ ನಿಂದಿರ್ತದ, ನಮ್ಮ ಗಾಡಿ ನಿಂದಿರ್ತದ ಅಂತೇಳಿ ವಿಚಾರ ಮಾಡಿ ನೀವು ನಿಮ್ ಕಬ್ಬನ್ನ ಫ್ಯಾಕ್ಟ್ರಿ ಕಳಿಸ್ಲಾಕ್ ಹೋಗ್ಬೇಡ್ರಿ. ದಯಮಾಡಿ ಬೆಲೆ ನಿಗದಿಯಾಗಿ ಎಲ್ಲ ರೈತರು ಕೂಡಿ ಕಳಿಸ್ರಿ. ಯಾಕಪ್ಪ ಅಂತಂದ್ರ ಅವ ಮಾತಾಡ್ತಾನ್ಲಿ, ಅವ ಕೇಳ್ತಾನ್ಲಿ, ನಮ್ದು ಅದ ನಾವು ಮಾಡೋಣ ಬಿಡ್ರಿ ದಯಮಾಡಿ. ಯಾಕಪ್ಪ ಅಂತಂದ್ರ ಪ್ರತಿಯೊಬ್ಬ ರೈತರಿಗೂ ಇವತ್ತು 100 ಟನ್ ಕಬ್ಬು ಬೆಳಿತಿದ್ರಪ್ಪ ಅಂದ್ರೆ
200 ರೂಪಾಯಿ ರೇಟ್ ಹೆಚ್ಚತ್ತಪ್ಪ, ನಿಮ್ಮ ಮನೆಗೆ 20,000 ಬರ್ತಾವ. ಯಾವ ಪೆಟ್ರಿಯಾರು ನೀವು ದುಡಿಲಾರ 1 ರೂಪಾಯಿ ಹೆಚ್ಚಿಗೆ ಕೊಡಂಗಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಬೆಂಬಲವನ್ನು ನೀಡ್ರಿ. ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬ ಇವತ್ತು ಪೊಲೀಸ್ ಸಾಹೇಬರು ಇರ್ಲಿ, ಎಲ್ಲರೂ ಇರ್ಲಿ, ಯಾಕಪ್ಪ ಅಂದ್ರೆ ಅವರು ಒಬ್ಬರು ರೈತರ ಮಕ್ಕಳು ಇರ್ತಾರೆ. ಇದಕ್ಕೆ ಅವ್ರ ಬೆಂಬಲವನ್ನು ನೀಡಿ ಇಷ್ಟೆಲ್ಲ ಶಾಂತತೆಯನ್ನು ಕಾಪಾಡಿ. ಯಾಕಪ್ಪ ಅಂದ್ರೆ ಇಲ್ಲಿ ಸಾಕಷ್ಟು ಜನರ ಗಾಡಿಯವರು ಎಲ್ಲರೂ ಕೂಡಿ ಈ ತೊಂದರೆ ಮಾಡಬಾರ್ದು ಅಂತೇಳಿ ಅವರು ಇಷ್ಟು ಬೆಂಬಲ ಸೂಚಾರಪ್ಪ ಅಂತಂದ್ರೆ ಅವ್ರಿಗೊಂದು ಜೋರಾಗಿ ಚಪ್ಪಲಿ ಅಂತಂದ್ರಿ. ಯಾಕಪ್ಪ ಅಂದ್ರೆ ಬೇರೆ ಕಡೆ ಹೋಗಿ ನೋಡಿದ್ರೆ ಅಲ್ಲಿ ಸ್ಟ್ರೈಕ್ ಮಾಡೋದು ಬಹಳ ತೊಂದರೆ ಅದ. ಇಲ್ಲಿ ಬಹಳ ಶಾಂತತೆಯಿಂದ ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಸಾಹೇಬರು ಬಹಳ ಸುವ್ಯವಸ್ಥಿತವಾಗಿ ಮಾಡ್ಯಾರ. ಅದಕ್ಕೆ ನೀವು ಶಾಂತತೆಯಿಂದ ಅಲ್ಲೇ ಕುಳಿತುಕೊಂಡು ಕೈಪಲ್ಲೆ ಹೆಚ್ಚಿ ತಮ್ಮ ಅಡುಗೆ ಮಾಡಿ ಇಲ್ಲೇ ಊಟ ಮಾಡಿ ಇಲ್ಲೇ ಕೂರ್ತೀವಿ ಅಡುಗೆ ಮಾಡುವ ದೃಶ್ಯ ಹಾಗೂ ಇನ್ನಿತರ ಹಳ್ಳಿಗಳ ರೈತರು ಕೂಡ ಅಲ್ಲಿ ಭಾಗಿಯಾಗಿದ್ರು ಮತ್ತು ಆಗಮಿಸಿದ್ರು. ಕೆರೂರು ಪಿಎಸ್ಐ ಸರ್ ಕೂಡ ಅಲ್ಲಿ ಉಪಸ್ಥಿತರಿದ್ರು ಮತ್ತು ಸಿಪಿಐ ಬನ್ನಿ ಸರ್ ಉಪಸ್ಥಿತರಿದ್ರು. ಮತ್ತೆ ಗುಳೇದಗುಡ್ಡ ಪಿಎಸ್ಐ ಕೂಡ ಅಲ್ಲಿ ಉಪಸ್ಥಿತರಿದ್ರು. ಅವರ ಸಿಬ್ಬಂದಿ ಕೂಡ ಅಲ್ಲೇ ಇದ್ರು. ಪೂರ್ಣಾನಂದ ಎಸ್ ಕುರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.